ನೀವು ಯಾವುದು ಲಾಭಕ್ಕಾಗಿ ನಾನು ಈ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ, ರವೀಂದ್ರ ನಾಯ್ಕರು ದುಡ್ಡಿಗಾಗಿ ಈ ಹೋರಾಟ ಮಾಡ್ತಾ ಇದ್ದಾರೆ, ಇದರಿಂದ ಅವ್ರು ಸಾಕಷ್ಟು ಗಳಿಸ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಮಧ್ಯದಲ್ಲಿ ಅಲ್ಲ ಸ್ವಾಮಿ, ನೀವು ಸಾಕಷ್ಟು ಜನ ಹೇಳ್ತಿದ್ದಾರೆ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ರವೀಂದ್ರ ನಾಯ್ಕ ಹೋರಾಟದಲ್ಲಿ ಹಣಕ್ಕಾಗಿ ಮಾಡ್ತಾನೆ ಅನ್ನೋದಾಗಿದ್ರೆ ಈ ಹೋರಾಟ ಜೀವಂತವಾಗಿರುವುದಿಲ್ಲಾಗಿತ್ತು. 33 ವರ್ಷ ಈ ಹೋರಾಟಕ್ಕೆ ಸತ್ವ ಇರುವುದಿಲ್ಲಾಗಿತ್ತು. ಈ ಹೋರಾಟಕ್ಕೆ ಸಂಘಟನೆ ಇರ್ತಿರ್ಲಿಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಂಘಟನೆಗೆ ಸದಸ್ಯ ಫೀಸ್ ಇಲ್ಲದೆ, ಡೊನೇಷನ್ ಇಲ್ಲದೆ, ಯಾವುದೇ ರೀತಿಯ ಒಂದು ಹಪ್ತ ಇಲ್ಲದೆ, ಇದು ಯಾವ ರೀತಿ ಹಣಕಾಸಿನ ಬೆಂಬಲವಿಲ್ಲದೆ ಮಾಡಿಕೊಂಡು ಬಂದಂತ ಒಂದು ಸಂಘಟನೆ ಯಾವುದಾದ್ರೂ ಇದ್ದದಿದ್ರೆ ನಮ್ಮ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ. ಇದಕ್ಕೆ ಯಾವುದೇ ಮೆಂಬರ್ಶಿಪ್ ಇಲ್ಲ, ಯಾವುದೇ ಹಣಕಾಸಿನ ಇರಲ್ಲ. ಎಲ್ಲೋ ಈಗೀಗ ಸಣ್ಣ ಪಟ್ಟಕ್ಕೆ ನಮ್ಮ ಅರಣ್ಯವಾಸಿಗಳು ಅಲ್ಲಿ ಸ್ಥಳೀಯ ಖರ್ಚು ವೆಚ್ಚಗಳಿಗೆ ಮಾಡಿರುವುದು ಬಿಟ್ಟರೆ ದುಡ್ಡಿಗಾಗಿರುವ ಹೋರಾಟಗಳಲ್ಲ. ಇದು ಅಲ್ಲ. ಯಾಕಾಗಿ ಮಾತುಗಳು ಪ್ರಸ್ತಾಪವಾಗ್ತಿದೆ ಅಂತ ಹೇಳಿದ್ರೆ ತಮ್ಮಿಂದಾಗ್ಲಿ ಅಥವಾ ನಿಮಗೆ ಕೇಳುವಂತ ಧ್ವನಿಗಳಾಗಲಿ, ನಮ್ಮ ಯಶಸ್ಸನ್ನ ಮೆಟ್ಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ರಾಜಕೀಯ ಅಥವಾ ಇನ್ನಿತರ ಉದ್ದೇಶದಿಂದ ಇದನ್ನು ಮಾಡುವಂತ ಪ್ರಯತ್ನ ಆಗ್ಬೋದು ಬಿಟ್ರೆ ನಾವು ಆಡಳಿತಾತ್ಮಕವಾಗಿ ಹೋರಾಟ ದೃಷ್ಟಿಯಲ್ಲಿ ನಮ್ಮ ಸಂಘಟನೆಯನ್ನ ನಾವು ಯಾವುದೇ ಹಣಕಾಸಿಗೆ ನಾವು ಅವಕಾಶ ಕೊಟ್ಟಿಲ್ಲ. 32,000 ಕುಟುಂಬಗಳು ಇವತ್ತು ನಮ್ಮ ಹೋರಾಟ ಸಮಿತಿಯ ಸದಸ್ಯರಾಗಿದ್ದಾರೆ. ಮೆಂಬರ್ಶಿಪ್ ಫೀಸ್ ಇಲ್ಲ, ID ಕಾರ್ಡ್ ಕೊಟ್ಟಿದ್ದೇವೆ, ಫೀಸ್ ಇಲ್ಲ, ಗ್ರೀನ್ ಕಾರ್ಡ್ ಕೊಟ್ಟಿದ್ದೇವೆ, ಲೀಡರ್ಸ್ಗೆ ಇಲ್ಲ. ಇಷ್ಟು ಸ್ಪಷ್ಟತೆ ಇಟ್ಕೊಂಡಂತ ಬಂದಾಗ ಆರೋಪಗಳು ಬರ್ತದಂತಾಗಿದ್ರೆ ಅದ್ರ ಹಿಂದಿರುವಂತ ಬೇರೆ ಉದ್ದೇಶವೇನ ಬಿಟ್ರೆ ನನ್ನ ವೈಯಕ್ತಿಕವಾಗಿ ಅಲ್ಲ, ಇದು ಹೋರಾಟದ ಹೆಸರನ್ನ, ಸಂಘಟನೆ ಯಶಸ್ಸಿನ ಹಿಂದಿರುವಂತ ಒಂದು ಟೀಕೆ ಮಾಡುವ ಉದ್ದೇಶಕ್ಕಾಗಿ ಟೀಕೆ ಮಾಡೋದು ಅಂತ ಹೇಳ್ಬೋದು.